ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾವು ಟ್ರೈನಲ್ಲಿ ಎಲ್ಲಿ ಹೋಗ್ತಿದ್ದೀರಾ ಅಂತ ನೀವು ಥಿಂಕ್ ಮಾಡ್ತಿದ್ದೀರಾ. ನಾವಿವತ್ತು ಹಾಸನ ಹೋಗ್ತಿದ್ದೀವಿ. ಯಾಕೆ ಅಂತಂದರೆ ಅಲ್ಲೊಂದು ಮದುವೆ ಇತ್ತು, ಅದಕ್ಕೋಸ್ಕರ. ಅದಕ್ಕೆ ಎಲ್ಲರೂ ನಾವು ಟ್ರೈನ್ಗೆ ಕರೆಕ್ಟ್ ಟೈಮಿಗೆ ಬಂದಿದ್ವಿ. ಕರ್ಕೊಂಬಂದಿದ್ದಾರೆ ಟ್ರೈನ್ಗೆ. ಇನ್ನೂ 10 ನಿಮಿಷ ಇದೆ ಬರೋಕ್ಕೆ. ಇವತ್ತೇ ಫಸ್ಟ್ ಹಿಂಗೆ ಕರ್ಕೊಂಬಂದಿದ್ದಾರೆ. ನಮ್ಮ ಮಾವನ ನೋಡ್ರಿ ಇದೆ ಫುಲ್ ರೆಡಿ ಆಗೈತೆ, ಶೇವಿಂಗ್ ಮಾಡಿಸ್ಕೊಂಡು. ಆ ಮಕ್ಕ ನೋಡ್ರಿ ಹೆಂಗೆ ಕಾಣಿಸುತ್ತೆ. ನಾವು ಅದಕ್ಕೆ ನಿಂತ್ಕೊಂಡು ವೆಯ್ಟ್ ಮಾಡ್ತೀವಿ. ಹುಡ್ಕೊಂಡ್ ಬಂದ್ವಿ, ಟೈಮ್ ಆಗೈತೆ ಅಂತ. ನೋಡಿದ್ರೆ ಇನ್ನು 10 ನಿಮಿಷ ಇದೆ. ಏನು ಮಾಡೋದಂತ ವೆಯ್ಟ್ ಮಾಡ್ತಿದ್ವಿ. ಹೊಟ್ಟೆ ಬೇರೆ ಸಕ್ಕತ್ ಇದೆ. ಏನು ಮಾಡೋದು, ತಿಂಡಿ ಮಾಡ್ಕೊಂಡು ಬಂದಿದ್ದೀನಿ, ತಿನ್ನೋಕ್ಕಾಗ್ತಾ ಇಲ್ಲ. ಟ್ರೈನ್ ಬಂದರೆ ಅಂತ. ಇವ್ ನೋಡ್ರಿ ಬಾಳೆಹಣ್ಣು ಹೆಂಗೆ ತಿಂತ ನಿಂತಿದ್ದಾನೆ. ನಾನು ಸ್ನಾನ ಮಾಡಿದವಳು ಹಂಗೆ ಜಸ್ಟ್ ಕ್ಲಿಪ್ಪು ಹಾಕೊಳ್ದಲ್ಲೇ ಕೂದಲೆಲ್ಲ ಆರಲಿ ಅಂತ ಹಂಗೆ ಬಂದುಬಿಟ್ಟಿದ್ದೀನಿ. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ ನೋಡಿ. 2 ದಿನಕ್ಕೆ ಬೇಕು, ಅದಕ್ಕೋಸ್ಕರ. ಟ್ರೈನ್ ಬಂತು. ಟ್ರೈನ್ ಬಂದ ತಕ್ಷಣ ಟ್ರೈನಿಗೆ ಹತ್ತಿ ಕುತ್ಕೊಂಡು ಟಿಫನ್ ಮಾಡ್ಕೊಂಬಿಡೋಣ. ಆಲ್ರೆಡಿ 9:45 10 ಗಂಟೆ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ. ನಮ್ಮ ಮನೆಯವರು ಟಿಫನ್ ತಿಂದರು, ನಾನು ಸ್ವಲ್ಪ ತಿನ್ನೋಣ ಅಂತ ತಿಂತೀನಿ. ನನ್ನ ಮಗಂಗೆ ತಿನ್ನಿಸ್ದೆ. ಅವನು ಎಷ್ಟು ಬೇಕಷ್ಟು ತಿಂದ್ಬಿಟ್ಟು ಜೊತೆಲೂ ಸ್ವಲ್ಪ ತಿಂತಾನಲ್ಲ ಅಂದ್ಬಿಟ್ಟು ನಾನು ನನ್ನ ಪಾಡಿಗೆ ತಿನ್ಕೊಂಡು ಅವನಿಗೂ ಸ್ವಲ್ಪ ತಿನ್ನಿಸ್ಕೊಂಡು ಹಾಗೆ ಟಿಫನ್ನ ಟ್ರೈನಲ್ಲೇ ಮುಗಿಸ್ಕೊಬಿಟ್ವಿ. ನಾವು ಟ್ರೈನಲ್ಲಿ ಆಲ್ಮೋಸ್ಟ್ ಜಾಸ್ತಿ ತೊಗೊಳ್ಳಲ್ಲ, ಏನಾದರೂ ಅನಿವಾರ್ಯ ಇದ್ದರೆ ಮಾತ್ರ ತೊಗೊಳ್ಳೋದು. ಮನೆಯಿಂದನೇ ಟಿಫನ್ ರೆಡಿ ಮಾಡ್ಕೊಂಬಂದಿದ್ನಲ್ವ, ಅದನ್ನು ತಿಂತಾಯಿದ್ದೀವಿ. ತಿನ್ಕೊಂಡು ಹಂಗೆ ಮಾತಾಡಿಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ಕೂದಲೆಲ್ಲ ಆರಿತ್ತು, ಅದಕ್ಕೋಸ್ಕರ ಮಾತಾಡ್ಕೊಂಡು ತಿಂಡಿ ತಿಂತಾಯಿದ್ದೆ. ಮಕ್ಕಳಿಗೆ ಟ್ರೈನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಟೈಮ್ ಪಾಸ್ ಆಗಬೇಕಲ್ವಾ, ಅದಕ್ಕೆ ಅವ್ನು ಚಿಕ್ಕಿ ನೋಡ್ದ, ಅಲ್ಲಿ ಬಂದಿತ್ತಲ್ಲ, ಕೇಳ್ತಾ ಇದ್ದ. ಸರಿ ಅಂತ ಕೊಡಿಸಿದ್ರೆ ಅವನಿಗೆ ಒಂದು ಫುಲ್ ಖುಷಿ. ಎಷ್ಟು ಚಿಕ್ಕಿ ತಗೊಂಡಿರೋದನ್ನ ಬಿಡಿಸ್ಕೊಡ್ಬೇಕಂತ ಇವನಿಗೆ. ಕೊಡಬೇಡ ಅವನಿಗೆ, ಬೇಡ, ತಿನ್ನಲ್ಲ ಅವನು, ಕೆಮ್ಮಾಗುತ್ತೆ, ಬೇಡ ಅವನಿಗೆ, ಕೆಮ್ಮಾಗುತ್ತೆ, ಬೇಡ ಅವನಿಗೆ ಕೆಮ್ಮಾಗುತ್ತೆ ಬೇಡ ಅಂತ ಅಂದ ತಕ್ಷಣ ನನ್ನ ಮಗನ ಮುಖ ಅಂತೂ ಫುಲ್ಲು ಸಪ್ಪೆ ಥರ ಆಗೋಗ್ಬಿಟ್ಟಿದೆ. ಅವರಪ್ಪ ಯಾಕೆ ಬೇಡ ಅಂತ ಇದು ಮಾಡೋದು, ಅವನಿಗೆ ಸಪೋರ್ಟ್ ಮಾಡತ್ತಾರೆ. ಅವನಿಗೆ ಸುಮ್ಮನೆ ರೇಗಿಸ್ಕೊಂಡು ನಮಗೂ ಟೈಮ್ ಪಾಸ್ ಆಗಬೇಕಲ್ಲ ಜರ್ನಿ ಮಾಡ್ತಾ, ಅದಕ್ಕೋಸ್ಕರ ಅವನಿಗೆ ಯಾವಾಗ ಬಿಡಿಸ್ಕೊಡ್ತಾರೆ ಅಂತ ನೋಡ್ತಾನೆ ಇದ್ದಾನೆ. ಕೊಡು ನನಗೆ, ಸ್ವಲ್ಪ ಕೊಡು, ಸ್ವಲ್ಪ ಹೋಗ್ಲಿ ಪಾಪ, ಸ್ವಲ್ಪ ಕೊಡು. ಮುಖದಲ್ಲಿ ಮಂದಹಾಸ ಬಂದ್ಬಿಡುತ್ತೆ. ಚಿನ್ನಿ ನನಗೆ ಕೊಡಲ್ಲ, ಹಂಗಾರೆ ನಿನಗೆ ಇಲ್ಲ ಬಿಡು. ಸರಿ ಬಿಡು, ಇಲ್ಲ ನಿನಗೇನೆ, ನನಗೆ ಇಲ್ಲ ಅಂದೆಲ್ಲ ಬಿಡಪ್ಪ, ಇಲ್ಲ ನಿನಗೆ. ಚಿನ್ನಿ ನನಗೆ ಅಮ್ಮಂಗೂ ಕೊಡ್ಬೇಕಂತ. ಥ್ಯಾಂಕ್ ಯು. ತಾತಂಗೆ ತಿನ್ನೋ ವಿಷಯದಲ್ಲಂತೂ ತಾತ ಅವನು ಫುಲ್ಲು ಪಾರ್ಟ್ನರು. ತಾತನ ಕರೆದು ಕೊಡ್ತಿದ್ದಾನೆ. ಎಲ್ರಿಗೂ ಸ್ವಲ್ಪ ಕೊಟ್ಟು ನೆಕ್ಸ್ಟು ಅವನು ತಿಂತಿದ್ದಾನೆ. 3 ಜನಕ್ಕೂ ಕೊಟ್ಟ. ಆದರೆ ಅವನಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಕೊಡಬೇಕು. ಮಕ್ಕಳಂದ್ರೆ ಹಂಗೆ ಅಲ್ವಾ, ತಿನ್ನೋದಂತ ಅಂದರೆ ಭಾಳ ಇಷ್ಟ ಇರುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ಎತ್ತಿಡೋಣ ಅಂತ ಅಂದ್ಬಿಟ್ಟು ಎತ್ಕೊಂಡು ಇಟ್ಕೋತಾ ಇದ್ದೆ. ಅವನು ಇಲ್ಲ ನನಗೆ ಕೊಡಬೇಕು ಫುಲ್ಲು ಅಂತ ಅಂದ್ಬಿಟ್ಟು ಇಸ್ಕೊಂಡು ಅವ್ರ ಅಪ್ಪನ ಹತ್ರ ತಿಂತಿದ್ದಾನೆ. ನನಗೆ ಕೊಡೋಕ್ಕೆ ಬಂದರೆ ಬೇಡ ಅಂತ ಅಂದ್ಬಿಟ್ಟು ಅವನಿಗೆ 2 ಕೈಗೂ ಬೇಕಂತೆ. ಅಮ್ಮಂಗೆ ಕೊಟ್ಟಿದ್ದೆ, ಅದರಲ್ಲಿ ಸ್ವಲ್ಪ ಕೊಡು ಅಂತ ಅಂದ್ಬಿಟ್ಟು ಇಸ್ಕೊಂಡು ತಿಂತವನೆ. ಅವನಿಗೆ ಇಟ್ಕೊಡು, ಅದು ಇಸ್ಕೊ. ಟ್ರೈನಲ್ಲಿ ಈ ಥರ ವಿಂಡೋರ್ ಸೈಡ್ ಕುತ್ಕೊಂಡು ಈ ಥರ ವ್ಯೂ ನೋಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇಲ್ಲೊಂದು ದೊಡ್ಡ ಕೆರೆ ಸಿಕ್ಕಿತ್ತು, ಅದು ನೋಡ್ತಾ ಇದ್ರಂತೂ ತುಂಬ ಖುಷಿ ಆಗ್ತಿತ್ತು. ನೋಡು, ಫುಲ್ ಝೂಮಲ್ಲಿ ನೋಡ್ತಾ ಕೂತಾನೆ, ಫುಲ್ ಎಂಜಾಯ್. ಟ್ರೈನ್ ಸೌಂಡ್ ಮಾಡ್ತಿರೋದಕ್ಕೆ ಇವನು ಈ ಕಟ್ಟೆ ಮೇಲೆ ಟ್ರೈನ್ನ ಬಿಡ್ತಿದ್ದಾನೆ ಬುಯ್ ಅಂತ. ಫೈನಲಿ ಹಾಸನ ಸ್ಟೇಷನ್ ಬಂತು. ನನ್ನ ಫ್ರೆಂಡ್ಗೆ ಬರೋಕ್ಕೆ ಹೇಳಿದ್ವಿ, ಅವನು ಕಾರ್ ತೊಗೊಂಡು ಬಂದಿದ್ದ. ನಮ್ಮ ಫ್ರೆಂಡ್ ಮನೆ ಇಲ್ಲೇ ಇರೋದು, ಎಷ್ಟೊಂದು ಜನ ಮನೆ ಇದೆ. ನಾನು ಇವನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಬಿಟ್ಟು ಇವ್ರ ಮನೆಗೆ ಹೇಳಿದ್ದೆ ಬರ್ತೀವಿ ಅಂತ ಅಂದ್ಬಿಟ್ಟು. ಇವಾಗ ಸ್ವಲ್ಪ 2 ಗಂಟೆ ಆಗಿತ್ತು ಟ್ರೈನ್ ಹೋಗೋಷ್ಟರಲ್ಲಿ. ಡೆಮು ಸ್ಪೆಷಲ್ ಟ್ರೈನು.
ಇಲ್ಲಿ ನೋಡಿ ಶಾಂತಿಗ್ರಾಮದಲ್ಲಿ ಟ್ರೈನು ಒಂದು 10 ನಿಮಿಷ ನಿಲ್ಲಿಸಿತ್ತು. ಅಲ್ಲಿ ಇವನಿಗೆ ಸಾಕಾಗ್ಬಿಟ್ಟಿದೆ ಕೆಳಗಿಳಿಯೋದು ಹೋಗೋದು ನೋಡೋದು. ಆ ಥರ ನನಗೆ ಸ್ಟೇಷನ್ ಬಂತು ಅಂತ ಅಂದ್ಬಿಟ್ಟು ಬಾಯ್ ಮಾಡಿಬಿಟ್ಟು ಹೋಗೋಣ ಅಂತ ರೆಡಿ ಆಗಿಬಿಟ್ಟಿದ್ದಾನೆ ಫುಲ್ಲು. ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ರಿಸೆಪ್ಷನಿಗೆ ರೆಡಿಯಾಗಿ ಬಂದ್ವಿ. ಇನ್ನು ರಿಸೆಪ್ಷನಿಗೆ ಅವಾಗಿನ ನಿಲ್ಲಿಸ್ತಾ ಇದ್ದರು. ಇವರು ನಮ್ಮ ಅತ್ತೆ ಇದ್ದಾರಲ್ಲ, ಅವರ ಅಕ್ಕನ ಮಗನ ಮದುವೆ. ಎಲ್ಲರೂ ಬಂದಿರೋ ರಿಲೇಟಿವ್ಸ್ ಎಲ್ಲ. ಇವರು ನಮ್ಮ 6ನೇ ಮಾವ. ಇವು ನನ್ನ ಮೈದ್ನ. ಒಬ್ಬ ನನಗೆ ತಮ್ಮನ ಥರ. ನನಗಂತೂ ನಮ್ಮ ಅತ್ತೆಯವರು 8 ಜನ, ಇನ್ನು 2 ಗಂಡ್ಮಕ್ಳು, ಟೋಟಲ್ 10 ಜನ. ನಂಗೆ ಸಡನ್ನಾಗಿ ಕೇಳಿದ್ರೆ ಯಾರು ಏನು ಅಂತಲೇ ಗೊತ್ತಾಗಲ್ಲ, ಎಷ್ಟನೇವರು ಅಂತ ಗೊತ್ತಾಗಲ್ಲ. ಅವ್ರ ನೇಮ್ ಅಷ್ಟೇ ಗೊತ್ತು. ಯಾರು ಫಸ್ಟು, ಯಾರು ಸೆಕೆಂಡು, ಯಾರು ಥರ್ಡು ಅಂತಲೇ ಗೊತ್ತಾಗಲ್ಲ ಸಮ್ಟೈಮ್ಸು. ಹಂಗೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಂಗೆ ನಾವು ಮದುವೆಗಿಂತ ಹೆಚ್ಚಾಗಿ ರಿಲೇಟಿವ್ಸ್ನ ಮಾತಾಡ್ಸೋದೇ ಆಗಿತ್ತು. ಅದು ಇದು ಒಂದು ಕಡೆ ಸಿಕ್ಕರೆ ಹಂಗೆ ಅಲ್ವಾ, ಅದು ಇದು ಏನಾದರೂ ಮಾತಾಡಿಕೊಂಡು ನಮ್ಮನ್ನಂತೂ ಇವ್ರು ಯಾರು ಅಂತ ಇಂಟ್ರೊಡ್ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ನ ತೋರಿಸ್ತಾ ಇದ್ದಾನೆ. ನನ್ನ ಮಗಂಗಂತೂ ಈ ಥರ ರಿಲೇಟಿವ್ಸ್ ಯಾರು ಸಿಕ್ಬಿಟ್ರಂತೂ ಫುಲ್ ಖುಷಿ. ಮಕ್ಕಳು ಸಿಕ್ಕಿದ್ರೆ ಫುಲ್ ಖುಷಿ, ಅದರಲ್ಲೂ ರಿಲೇಟಿವ್ಸ್ ಅಂತೂ ಸಿಕ್ಕಿದ್ರೆ ಫುಲ್ ಖುಷಿ. ಅಲ್ಲಿ ನೋಡಿ ಹೆಂಗೆ ಓಡಾಡ್ತಿದ್ದಾನೆ ಅಂದರೆ, ಚೌಟ್ರಿಲಿ ಎಲ್ಲರೂ ದೊಡ್ಡವ್ರು ಓಡಾಡಿದ್ರೆ ಇವನೇ ಒಬ್ಬ ಸಣ್ಣವನು ಹಂಗೆ ಓಡಾಡ್ತಿರೋದು. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಸೂಟ್ ಹಾಕೊಂಡು ಸುಮ್ಮನೆ ಓಡು ಓಡು ಓಡು. ಅವ್ರು ಓಡಿದ್ರೆ ಅವ್ರಿಗಿಂತ ಫಾಸ್ಟಾಗಿ ಇವನು ಓಡ್ತಾನೆ, ಅಷ್ಟು ಫಾಸ್ಟಾಗಿ. ಅವ್ರು ನೋಡಿದ್ರೆ ಇವನು ಹಿಂದೆ ಓಡಬೇಕು, ಅದಕ್ಕಿಂತ ಹೆಚ್ಚಾಗಿ ಸುಮ್ಮನೆ ಓಡು, ರನ್ನಿಂಗ್ ರೇಸ್ ಮಾಡು ಸುಮ್ಮನೆ. ಆಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂತ ನಾವು ಸುಮ್ಮನೆ ಆದ್ವಿ. ಅವ್ನು ನೋಡ್ಕೊಳ್ಳೋದೇ ಒಂದು ಕೆಲಸ. ಮಕ್ಳು ಅಂತಂದರೆ ಹಂಗೆ ಅಲ್ವಾ. ಇಲ್ಲಿ ನೋಡಿ ಇವರೆಲ್ಲರೂ ರಿಲೇಟಿವ್ಸೇನೆ. ಇವ್ರನ್ನೂ ಹಂಗೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಂಗೆ ಹರಟೆ ಹೊಡ್ಕೊಂಡು ಮದುವೆಯಲ್ಲಿ ಹೆಂಗೆ ಟೈಮ್ ಪಾಸ್ ಆಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಅಲ್ಲಿ ನೋಡಿ ನನ್ನ ನಾದಿನಿ ಹೆಂಗೆ ಕಾಣಿಸ್ತಿದ್ದಾಳೆ. ಇವರೆಲ್ಲ ನಮ್ಮ ಮಾವಂದಿರು. ಹಂಗೆ ಎಲ್ಲರೂ ಒಂದು ರೌಂಡ್ ಮಾತಾಡಿಸ್ಕೊಂಡು ರಿಸೆಪ್ಷನಿಗೆ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಈ ಯೆಲ್ಲೋ ಕಲರ್ ಸ್ಯಾರಿ ಇದ್ದಾರಲ್ಲ, ಅವರೇ ನಮ್ಮ ಮನೆಯವ್ರನ್ನೆಲ್ಲ ಸಾಕಿರೋದಂತೆ. ನಮ್ಮ ಅತ್ತೆ ಇವ್ರು ಸ್ಪೆಷಲ್ಲು, ಇವ್ರು ತೋರಿಸ್ಲೇಬೇಕಿಲ್ಲ ಅಂದ್ರೆ ಆಗೋದಿಲ್ಲ. ಇವರೇ ಹುಡುಗನಮ್ಮ, ಇವರು ಹುಡುಗನಮ್ಮ, ಸೂಪರ್ ಸ್ಪೆಷಲ್. ಇವರು ಅಲ್ಟ್ರಾ ಪ್ರೋ ಸ್ಪೆಷಲ್, ಸೂಪರ್ ಸ್ಪೆಷಲ್. ಬನ್ರಿ. ಈ ಅಂಕಲ್ ಒಬ್ಬರೇ ಇರೋದು, ಅವ್ರು 8 ಜನಕ್ಕೂ ಇವರೊಬ್ಬರೇ ಅಣ್ಣ. ಅವ್ರು ಫೋಟೋ ತೆಗೆಸ್ಕೊಂಡ್ರು ಅವ್ರ ಜೊತೆ ಎಲ್ಲರೂ ಅಕ್ಕ ತಂಗಿಯರೆಲ್ಲ ಸೇರಿ ನಿಂತ್ಕೊಂಡು. ನಮ್ಮ ಮನೆಯವ್ರು ನೋಡಿ ಎಲ್ಲ ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ಇವನ ಜೊತೆ ಈ ಥರ ಬಾಟ್ಲು ನಿಲ್ಸೋದನ್ನ ಆಟಾಡ್ತಿದ್ದಾರೆ. ಇವನು ಉಲ್ಟಾ ನಿಲ್ಲಿಸ್ತಾರಂತೆ, ಅವ್ರು ಸೀದಾ ನಿಲ್ಲಿಸ್ತಾರಂತೆ. ಯಾರು ನಿಲ್ಲಿಸ್ತಾರೆ ಅವ್ರು ವಿನ್ನಾದ್ರು ಅಂತ. ನಮ್ಮ ಮನೆಯವರೇ ನಿಲ್ಲಿಸಿದ್ರು, ವಿನ್ನಾದ್ರು. ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ನೋಡೋಣ ಅಂತ ಬಂದರೆ ಇವನು ಎಲ್ಲರೂ ಕೂಡಾಕೊಂಡು ಹರಟೆ ಹೊಡಿತಿದ್ದಾನೆ. ಒಂದು ಚಪ್ಪಲ್ ಬಿಚ್ಕೊಂಡು ಒಂದು ಚಪ್ಪಲ್ ಹಾಕ್ಕೊಂಡು ಅವ್ರ ಜೊತೆ ನೋಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಕುಂದಿದ್ದೆ. ಅದೆಷ್ಟು ಕುಂದಿದ್ದಾನೆ ಅಂತಂದರೆ ನನಗಂತೂ ಹೇಳೋಕ್ಕೆ ಆಗಲ್ಲ. ಅಷ್ಟು ನೋಡ್ರಿ ಹೆಂಗೆ ಆಡ್ತಿದ್ದಾರೆ ಅಂತಂದರೆ, ಇವನು ಮಕ್ಕಳ ಜೊತೆ ಸೇರ್ಕೊಂಡು ಮಕ್ಕಳಾಗಿದ್ದಾನೆ ನೋಡಿ. ಒಂದು ಚಪ್ಪಲ್ ಬಿಚ್ಚಿ ಹಾಕೊಂಬದು. ಎಕ್ಸ್ಟ್ರಾ ಬೆಡ್ನ ಎಲ್ರಿಗೂ ಮಲ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ರೆ ಇವರು ಚಪ್ಪಲೆಲ್ಲ ತುಳಿದು ಬರಿಗಾಲೆಲ್ಲ ತುಳಿದು ಚೆನ್ನಾಗಿ ಕುಂದಿದೆ ಅದ್ರ ಮೇಲೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಆಲ್ರೆಡಿ 12:30 ಆಗಿತ್ತು. ಇವಾಗ ಬಳೆ ಶಾಸ್ತ್ರ ಮಾಡ್ತಿದ್ರು. ನಾವು ಬಳೆ ಎಲ್ಲ ಹಾಕ್ಕೊಂಡು ಹೋಗಿ ಮಲ್ಕೊಳ್ಳೋಣ, ಬೆಳಗ್ಗೆ ದಾರಿಗೆ ಬರಬೇಕಲ್ವ ಅಂತ ನಾನು ಸ್ವಲ್ಪ ಬಳೆ ತೊಡ್ಸ್ಕೊಳ್ಳೋಣ ಅಂತ ಕ್ಯೂ ಅಲ್ಲಿ ಕೂತಿದ್ದೀನಿ. ಎಷ್ಟು ಜನ ಇದ್ದಾರೆ ಅಂತಂದರೆ ಅಷ್ಟು ಜನ ಇದ್ರು, ಅಷ್ಟೊಂದು ಜನ ಇದ್ದರು. ಸರಿ ಇನ್ನೇನು ಮಾಡೋದು, ಬಳೆ ಒಂದು ಹಾಕಿಸ್ಕೊಂಡು ಹೋಗೋಣ ಅಂತ. ಇನ್ನೂ ಅರಿಶಿನ ಶಾಸ್ತ್ರ ಆಗಿರಲಿಲ್ಲ. ನಾನು ಇದಷ್ಟೇ ಮಾಡಿಕೊಂಡು ಹೋಗಿ ರೆಸ್ಟ್ ಮಾಡ್ಕೊಂಡು ಬರೋಣ ಅಂತ ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಎಲ್ಲರೂ ಬಳೆ ಹಾಕಿಸ್ಕೊಳ್ಳೋಕ್ಕೆ ಅಂತ ಕೂತಿದ್ರು. ಹುಡುಗಿ ಕಡೆಯವರು ನಾವು ಶಾಸ್ತ್ರ ಮಾಡಬೇಕು ಅಂತ ಅಂದ್ಬಿಟ್ಟು ಬೇಗ ಬಳೆ ಹಾಕಿಸ್ಕೊಂಡು ಹೋಗ್ತಿದ್ರು. ಇವಳೇ ಮದುವೆ ಹುಡುಗಿ. ಆಮೇಲೆ ನನ್ನದು ಬಂತು. ನಾನು ಸ್ವಲ್ಪ ಬಳೆ ಹಾಕಿಸ್ಕೊಂಡು ಹೋಗೋಣ ಅಂತ ಸ್ವಲ್ಪ ಬಳೆ ಜಾಸ್ತಿನೇ ಹಾಕಿಸ್ಕೊಂಡೆ. ನಾಳೆ ಮುಹೂರ್ತಕ್ಕೂ ಆಗುತ್ತೆ ಅದೇ ಬಳೆ ಅಂತ ಅಂದ್ಬಿಟ್ಟು. ನಾನು ಯಾವಾಗಲೂ ಮದುವೆಗೆ ಹೋದಾಗ ಇದೇ ಥರ ಬಳೆ ತೊಡಿಸ್ಕೋತೀನಿ. ಸಂಜೆ ಸಿಕ್ಕರೆ ಅವ್ರು ತೊಡ್ಸೋರಿದ್ದರೆ, ಇಲ್ಲ ಅಂದರೆ ಏನು ಮಾಡೋದು ಅಂತ 1-2 ಬಳೆ ಹಾಕಿಸ್ಕೊಂಡು ಬರ್ತೀನಿ. ಬಳೆ ಹಾಕಿಸ್ಕೊಂಡು ಫೈನಲಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆದೆ. ಇಷ್ಟೇ ಇದು ರಿಸೆಪ್ಷನ್ ವ್ಲಾಗು. ನಾಳೆ ಮುಹೂರ್ತ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಸಿ ಯು ಟುಮಾರೋ.
ನಾನೇ ವೀಡಿಯೋ ಮಾಡೋದ್ರಿಂದ ನಾನು ವೀಡಿಯೋದಲ್ಲಿ ಅಷ್ಟೊಂದಿಲ್ಲ, ಅದಕ್ಕೆ ಕೆಲವೊಂದು ಫೋಟೋಸ್ ತೊಗೊಂಡಿದ್ನಲ್ಲ ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಫಂಕ್ಷನ್ನಿಗೆ ರೆಡಿ ಆದಾಗೆಲ್ಲ ರೆಡಿಯಾಗಿರೋ ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತೀನಿ. ಟೈಮೇ ಸಾಕಾಗಲ್ಲ. ನನ್ನ ಮಗುನ ಇಟ್ಕೊಂಡು ಹೆಂಗೆ ವೀಡಿಯೋ ಮಾಡೋದು, ಅವನು ಬಂದು ಎತ್ಕೋ ಅಂತ ಹೇಳ್ತಿರ್ತಾನೆ, ಇಲ್ಲಾಂದ್ರೆ ಹುಡುಗರ ಜೊತೆ ಆಡ್ತಿರ್ತಾನೆ. ಅವ್ನು ನೋಡ್ಕೊಳ್ಳೋದೇ ಒಂದು ಕೆಲಸ ಆಗ್ಬಿಟ್ಟಿರುತ್ತಲ್ವ. ನಾನು ನೆಕ್ಸ್ಟು ರೆಡಿಯಾಗೋ ವೀಡಿಯೋನ ಆದಷ್ಟು ಶೂಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.